ಫ್ರೆಂಡ್ಸ್, ಈ ದಿನ ನಾನು ಬಟಾಣಿ ಸ್ಟೋರೇಜ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಂದ್ರೆ ಈ ಸೀಸನ್ ಅಲ್ಲೆಲ್ಲ 50 ರೂಪಾಯಿ ಎಲ್ಲ ಕೆಜಿ ಇರುತ್ತೆ, 50 ರೂಪಾಯಿ 40 ರೂಪಾಯಿ ಎಲ್ಲ ಇರುತ್ತೆ. ಬೇರೆ ಸೀಸನ್ ಅಲ್ಲಿ ಆದ್ರೆ ಅನ್ ಸೀಸನ್ ಅಲ್ಲಿ 100 ರಿಂದ 200 250 ಹೋಗುತ್ತೆ. ಆ ಟೈಮಲ್ಲಿ ಮೊದ್ಲೇನೆ ನೀವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಅದನ್ನ ನೀವು ವರ್ಷ ಪೂರ್ತಿ ಉಪಯೋಗಿಸ್ಬೋದು. ಎಲ್ಲದಕ್ಕೂ 4 ಪಲಾವು, ಬಿಸಿಬೇಳೆ ಬಾತ್ ಎಲ್ಲ ಮಾಡಿದಾಗ ಹಾಕಕ್ಕೆ ಫ್ರೆಶ್ ಅಂತ ಅನ್ಸುತ್ತೆ. ಒಣ ಬಟಾಣಿ ಹಾಕೋದಕ್ಕಿಂತ ಹಸಿ ಬಟಾಣಿನೇ ಹಾಕ್ಬೋದಲ್ವಾ. ನೀವು ಮೊದ್ಲೇ ಫ್ರೋಸನ್ ಮಾಡಿಟ್ಕೊಂಡ್ರೆ ಅದನ್ನ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದ್ಲು ಒಂದು ಬಾಂಡ್ಲಿಗೆ ನೀರ್ ಹಾಕ್ತಾ ಇದ್ದೀನಿ. ಇದನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈ ಬಟಾಣಿ ನಾನು ಒಂದ್ಸತಿ ತೊಳೆದಿಟ್ಕೊಂಡಿದ್ದೀನಿ, ಆದ್ರೂ ಇನ್ನೊಂದ್ಸತಿ ತೊಳೆಯೋದು ತೋರಿಸ್ತೀನಿ. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ನಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ. ಇವಾಗ ಈ ಬಟಾಣಿನ ನಾನು ತೊಳೆದಿಟ್ಕೊಂಡಿದ್ದೀನಿ, ಆದ್ರೂ ಇನ್ನೊಂದ್ಸತಿ ತೊಳೆಯೋ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ಇನ್ನೊಂದ್ಸತಿ ನೀರು ಹಾಕಬೇಕು. ಅದರಲ್ಲಿ ಈ ಥರದ್ದೊಂದು ತಟ್ಟೆ ಇಟ್ಕೋಬೇಕು, ಹೋಲ್ಸ್ ಇರೋದು. ಅದನ್ನ ಹಿಂಗೆ ತೆಗೆದಾಗ ಈ ನೀರೆಲ್ಲ ಇದು ಇಳಿದು ಹೋಗ್ಬೇಕು. ಅದಕ್ಕಿಂತ ಮೊದಲು ಇದರಲ್ಲಿ ಇಟ್ಟಿದ್ದೀನಿ. ಈಗ ಈ ಬಟಾಣಿ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಹಾಕ್ತೀನಿ. ಅಲ್ಲಿಗೆ 3 ಟೈಮ್ ತೊಳೆದಂಗಾಗುತ್ತೆ. ಎಷ್ಟು ಕ್ಲೀನಾಗಿ ತೊಳೆದು ಸ್ಟೋರ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬಾ ದಿವಸ ಬರುತ್ತೆ. ಆಗಿದೆ. ಈಗ ನೀರನ್ನ ಚೆನ್ನಾಗಿ ತೆಗಿತೀನಿ. ವೇಸ್ಟ್ ಮಾಡಬೇಡ್ರಿ, ಗಿಡಗಳಿಗೆ ಹಾಕ್ರಿ. ಇದ್ರಲ್ಲೇನು ಉಪ್ಪು ಅದು ಏನು ಇರಲ್ಲ, ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಈಗ ನೀರ್ ಬಾಯ್ಲ್ ಆಗ್ತಾ ಇದೆ. ಈ ಬಟಾಣಿ ಅಷ್ಟು ಹಾಕ್ತೀನಿ ನಾನು. 2 ಮಿನಿಟ್ಸ್ ಬಿಡ್ರಿ. ಈಗ ಫ್ರೆಂಡ್ಸ್, ಇದು ಈ ತರ ಇರೋ ಬಟಾಣಿನೂ ಅಂದ್ರೆ ಸಿಪ್ಪೆ ತೆಗೆದೇ ಇರೋ ಬಟಾಣಿನೂ ಸ್ಟೋರೇಜ್ ಮಾಡ್ಬೋದು. ಬಟ್ ಅದು ತುಂಬಾ ವರ್ಷಗಟ್ಲೆ ಎಲ್ಲ ಬರಲ್ಲ. ಅಂದ್ರೆ ಇದ್ರಲ್ಲೆಲ್ಲ ಸಿಗತ್ತೆ. ಆದ್ರೆ ಈಗ ನಾವು ಮನೇಲಿ ಇಟ್ಕೊಳ್ಬೇಕು ಅಂದ್ರೆ ಒಂದು 15 ದಿವಸ 1 ತಿಂಗಳದವರೆಗೂ ಇಟ್ಕೋಬಹುದು. ಇದನ್ನ ಇದೇ ತರನೇ ಮಾಡ್ಬಿಟ್ಟು ಈ ತರ ಜಿಪ್ಪರ್ ಲಾಕ್ ಬ್ಯಾಗಿಗೆ ಹಾಕ್ಬಿಟ್ಟು ಒರೆಸ್ಬಿಟ್ಟು ಕ್ಲೀನ್ ಆಗಿ, ನೀರು ಮಾಯಿಶ್ಚರೈಸರ್ ಇರಬಾರ್ದು, ನೀರು ಅದು ಏನು ಅಂದ್ರೆ ಎಲ್ಲ ಬಟಾಣಿಗಳು ಕ್ಲೀನ್ ಆಗಿರ್ಬೇಕು. ಇದನ್ನ ಈ ತರ ಹಿಂಗ ಹಾಕ್ಬಿಟ್ಟು ಇದು ದೊಡ್ಡದಿದೆ ಬ್ಯಾಗು. ಇದು ಫುಲ್ ಹೀಗೆ ಗಾಳಿ ಎಲ್ಲ ಹೋಗಿರ್ಬೇಕು. ಆ ತರ ಆದ್ಮೇಲೆ ಇದನ್ನ ಗಾಳಿ ಎಲ್ಲ ಹೋದ್ಮೇಲೆ ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದು ನಾರ್ಮಲ್ ಆಗಿದೆ ನೋಡಿ, ಈಗ ಏನು ಗಾಳಿ ಇಲ್ಲ. ಈಗ ಇದನ್ನ ಈ ತರ ಹಿಂಗೆ ಫೋಲ್ಡ್ ಮಾಡಿ ಈ ತರನು ಇಡ್ಬೋದು. ಇದರಲ್ಲಿ ಒಂದೇನಾದ್ರೂ ಬಟಾಣಿ ಕೆಟ್ಟಿದ್ರು ಇಡೀ ಕವರನ್ನೇ ಕೆಟ್ಟೋಗ್ಬಿಡುತ್ತೆ. ಅದ್ರೊಳಗಿರೋದೆಲ್ಲ ಪಕ್ಕದಲ್ಲಿರೋ ಬಟಾಣಿಗಳನ್ನೆಲ್ಲ ಕೆಡಿಸ್ಬಿಡುತ್ತೆ. ಅದಕ್ಕಿಂತ ಈಗ ಇದನ್ನ ಮಾಡ್ತಾ ಇದ್ದೀನಲ್ಲ, ಇದು ಬೆಟರ್ ಆಗಿರುತ್ತೆ. ಇದು ಬಿಡಿಸಿ ಮಾಡಿರೋದು.
ಇದು ನಾವು ಸಕ್ಕರೆ ಉಪ್ಪು ಯಾಕೆ ಹಾಕಿದೀವಿ ಅಂದ್ರೆ ಈ ಗ್ರೀನ್ ಕಲರ್ ಆಗೇ ಇರುತ್ತೆ, ಕಲರು ವೈಟ್ ಆಗಿರೋದಿಲ್ಲ. ಕಲರ್ ಮೇಂಟೈನ್ ಮಾಡೋದಕ್ಕೋಸ್ಕರ ಸಕ್ಕರೆ ಅದನ್ನು ಹಾಕ್ತಿವಿ. ವಿನಿಗರ್ ಯಾಕೆ ಹಾಕ್ತಿವಿ ಅಂದ್ರೆ ಪ್ರಿಸರ್ವೇಟಿವ್ಗೆ, ಬಟ್ ಕೆಮಿಕಲ್ಸ್ ಯಾವುದೂ ಇಲ್ಲ ಇದರಲ್ಲಿ. ಏನು ವಿನಿಗರ್ ಎಲ್ಲ ನಾರ್ಮಲ್ ಇದರಿಂದಾನೇ ಮಾಡಿರ್ತಾರೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ, ತಕ್ಷಣ ಆಫ್ ಮಾಡ್ತೀನಿ. ಈಗ ಇದನ್ನ ಕೆಳಗಡೆಗೆ ಇಳಿಸ್ಕೋತೀನಿ ನಾನು. ಈಗ ನಾನು ಇದನ್ನ ಸೋಸ್ಕೋತೀನಿ. ಈಗ ಇದರಲ್ಲಿ ಫುಲ್ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ, ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿರೋದು ಕೋಲ್ಡ್ ಆಗಿರುತ್ತಲ್ಲ ಆ ನೀರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕು ಸ್ವಲ್ಪ ಕೋಲ್ಡ್ ಆಗಕ್ಕೋಸ್ಕರ. ಈಗಿದು ಸೋಸ್ ಇಟ್ಕೊಂಡಿರೋದನ್ನ ಇದ್ರಲ್ಲಿ ಇಡಬೇಕು. ಇಟ್ಟು ತೆಗಿಬೇಕು. ಈಗ ನೋಡಿ ಫ್ರೋಝನ್ ಮಾಡಿದಾಗ ಹೀಗೆ ಸಿಗೋದು ನಿಮಗೆ ಬಟಾಣಿ ಎಲ್ಲ. ಅದು ಇದನ್ನ ಫ್ರೀಜರ್ ಅಲ್ಲಿ ಹಾಕಿದ್ಮೇಲೆ ನಿಮಗೆ ನೆಕ್ಸ್ಟ್ ಸಿಗೋದು ಇದು ಫ್ರೋಝನ್ ಬಟಾಣಿ ಹೇಗೆ ಸಿಗುತ್ತೋ ಹಾಗೆ ಸಿಗುತ್ತೆ ನಿಮ್ಗೆ. ಈಗ ನೋಡಿ ಈಗ ಇದು ಕರೆಕ್ಟ್ ಆಗಿದೆ, ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಅದೇ ತರನೇ ಆಗಿದೆ. ಹೀಗೆ ನೀರ್ ತೆಗಿತಾ ಇದ್ದೀನಿ, ಇದಕ್ಕೆ ಬಿಡ್ತಾ ಇದ್ದೀನಿ. ಗಿಡಗಳಿಗೆ ಹಾಕಬಾರ್ದು, ಬಾತ್ರೂಮು ಅಥವಾ ಫ್ಲಶ್ಗೆ ಅಥವಾ ಸಿಂಕ್ಗೆ ಎಲ್ಲ ಹಾಕಿ ಅದ್ರೊಳಗಿರೋ ಕೀಟಾಣುಗಳೆಲ್ಲ ಹೋಗ್ತವೆ. ಈಗ ನಾನು ಬಟ್ಟೆ ತಗೊಂಡಿದ್ದೀನಿ, ಇದು ಟವಲ್ ತಗೊಂಡಿದ್ದೀನಿ, ಅಂದ್ರೆ ಹೊಸ ಟವಲ್ನೇ ಒಗ್ದಿಟ್ಕೊಂಡಿರೋದು, ಕಾಟನ್ ಟವಲ್ಲು. ಇದರಲ್ಲಿ ಇದನ್ನ ಹಾಕ್ತೀನಿ, ಸ್ವಲ್ಪ ನೀರುಗಳೆಲ್ಲ ಹೀರ್ಕೊಳ್ಳಿ ಇದರಲ್ಲಿ. ಈಗ ಇದನ್ನ ಜಿಪ್ಪರ್ ಲಾಕ್ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ಈ ತರದ್ ಸಿಗತ್ತೆ, ಇದರಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ರೆಡಿ ಆಗಿದೆ. ಈಗ ಇದನ್ನ ಫುಲ್ ಏರ್ ಕ್ಲೋಸ್ ಮಾಡ್ಬೇಕು, ಏರ್ ತೆಗಿಬೇಕು. ಏರ್ ತೆಗ್ದಾದ್ಮೇಲೆ ಇದನ್ನ ಹೀಗೆ ಮಾಡಬೇಕು. ಮಾಡಿ ಏರ್ ಇದೆ ಫ್ರೆಂಡ್ಸ್ ಇದು. ಹೀಗೆ ಸ್ಟೋರ್ ಮಾಡಿ ಹೀಗೆ ಫ್ರೀಝರಲ್ಲಿ ಇಟ್ಟರೆ ನಿಮಗೆ 6 ಮಂತ್ಸಿಂದ 1 ಇಯರ್ವರೆಗೂ ಇಟ್ಕೋಬೋದು. ನೀವು ಹಸಿ ಬಟಾಣಿ ಬೇಕಂದಾಗ 2 ನಿಮಿಷ ಮೊದಲೇ ತೆಗೆದಿಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ತೆಗೆದು ಇದನ್ನ ಮಾಡಿಬಿಟ್ರೆ ರೆಡಿ ಆಗುತ್ತೆ ನಿಮಗೆ ಹಸಿ ಬಟಾಣಿದೆಲ್ಲ. ಇದನ್ನ 1 ವರ್ಷದವರೆಗೂ 6 ತಿಂಗಳವರೆಗೂ ಇಡ್ಬೋದು ಫ್ರೆಂಡ್ಸ್. ಈ ಥರದ್ದೇ ಹೊಸ ಹೊಸ ಸ್ಟೋರೇಜ್ ಮಾಡೋದೆಲ್ಲ ತೋರಿಸ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.